ಆ ಕುಟುಂಬ ಸಾಕಷ್ಟು ಕನಸುಗಳೊಂದಿಗೆ ಕೆಲವೇ ದಿನಗಳಲ್ಲಿ ತಮ್ಮ ಮನೆಗೆ ಮುದ್ದಾದ ಪುಟ್ಟ ಮಗು ಬರುವ ನಿರೀಕ್ಷೆಯಲ್ಲಿತ್ತು. ಆದರೆ ಆ ಒಂದು ಅಪಘಾತ, ಯಮಸ್ವರೂಪಿಯಾಗಿ ಬಂದ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಪತಿಯ ಕಣ್ಣೆದುರಲ್ಲೇ ತುಂಬು ಗರ್ಭಿಣಿ ಹೆಂಡತಿ ಮಗು ಸಾವನ್ನಪ್ಪಿರುವ ಭೀಕರ ದಾರುಣ ಘಟನೆ ಸಂಭವಿಸಿದೆ. ಎಲ್ಲಿ ಏನಾಯಿತು ಅಂತೀರಾ? ಹಾಗಾದರೆ ಈ ಸ್ಟೋರಿ ನೋಡಿ. ದೇವಾಲಯಕ್ಕೆ ತೆರಳಿ ಮನೆಗೆ ವಾಪಸ್ ಬರುವಾಗ ಅಪಘಾತ. ಪತಿಯ ಕಣ್ಣೆದುರಲ್ಲೇ ತುಂಬು ಗರ್ಭಿಣಿ ಹೆಂಡತಿ ಮಗು ಸಾವು. ಪತಿಯ ನರಳಾಟ. ಕೆಲವೇ ದಿನಗಳಲ್ಲಿ ಮನೆಗೆ ಮುದ್ದಾದ ಪುಟ್ಟ ಮಗು ಬರುವ ನಿರೀಕ್ಷೆಯಲ್ಲಿದ್ದ ಕುಟುಂಬಕ್ಕೆ ಬಹಳ ದೊಡ್ಡ ಆಘಾತ. ಯಮಸ್ವರೂಪಿಯಾಗಿ ಬಂದ ಲಾರಿ ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ನೆಲಮಂಗಲ ತಾಲೂಕಿನ ಎಡೆಹಳ್ಳಿ ಬಳಿ ಭೀಕರ ಅಪಘಾತ. ಆ ಕುಟುಂಬ ಸಾಕಷ್ಟು ಕನಸುಗಳೊಂದಿಗೆ ಕೆಲವೇ ದಿನಗಳಲ್ಲಿ ತಮ್ಮ ಮನೆಗೆ ಮುದ್ದಾದ ಪುಟ್ಟ ಮಗು ಬರುವ ನಿರೀಕ್ಷೆಯಲ್ಲಿತ್ತು. ಆದರೆ ಆ ಒಂದು ಅಪಘಾತ, ಯಮಸ್ವರೂಪಿಯಾಗಿ ಬಂದ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಪತಿಯ ಕಣ್ಣೆದುರಲ್ಲೇ ತುಂಬು ಗರ್ಭಿಣಿ ಹೆಂಡತಿ ಮಗು ಸಾವನ್ನಪ್ಪಿರುವ ಭೀಕರ ದಾರುಣ ಘಟನೆ ಸಂಭವಿಸಿದೆ. ಎಲ್ಲಿ ಏನಾಯಿತು ಅಂತೀರಾ? ಹಾಗಾದರೆ ಈ ಸ್ಟೋರಿ ನೋಡಿ. ದೇವಾಲಯಕ್ಕೆ ತೆರಳಿ ಮನೆಗೆ ವಾಪಸ್ ಬರುವಾಗ ಅಪಘಾತ. ಪತಿಯ ಕಣ್ಣೆದುರಲ್ಲೇ ತುಂಬು ಗರ್ಭಿಣಿ ಹೆಂಡತಿ ಮಗು ಸಾವು. ಪತಿಯ ನರಳಾಟ. ಕೆಲವೇ ದಿನಗಳಲ್ಲಿ ಮನೆಗೆ ಮುದ್ದಾದ ಪುಟ್ಟ ಮಗು ಬರುವ ನಿರೀಕ್ಷೆಯಲ್ಲಿದ್ದ ಕುಟುಂಬಕ್ಕೆ ಬಹಳ ದೊಡ್ಡ ಆಘಾತ. ಯಮಸ್ವರೂಪಿಯಾಗಿ ಬಂದ ಲಾರಿ ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ನೆಲಮಂಗಲ ತಾಲೂಕಿನ ಎಡೆಹಳ್ಳಿ ಬಳಿ ಭೀಕರ ಅಪಘಾತ. ಇಂದು ಬೆಳಗ್ಗೆ ಪತಿಯ ಜೊತೆಯಲ್ಲಿ ತುಂಬು ಗರ್ಭಿಣಿಯಾಗಿದ್ದ ಹೆಂಡತಿ ದೇವಾಲಯಕ್ಕೆ ತೆರಳಿ ಪೂಜೆ ಮುಗಿಸಿಕೊಂಡು ಮನೆಗೆ ವಾಪಸ್ ತೆರಳುವ ವೇಳೆ ಯಮಸ್ವರೂಪಿಯಾಗಿ ಬಂದ ಲಾರಿ ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ತುಂಬು ಗರ್ಭಿಣಿ ಹೆಂಡತಿ ಹಾಗೂ ತಾಯಿಯ ಹೊಟ್ಟೆಯಲ್ಲಿದ್ದ ಹಸುಗೂಸು ಭೀಕರವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಈ ದಾರುಣ ಘಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯ ಎಡೆಹಳ್ಳಿ ಗ್ರಾಮದ ಬಳಿ ನಡೆದಿದೆ. ಇನ್ನು ಪತಿ ಮಂಜುನಾಥ್ ತನ್ನ ಹೆಂಡತಿ ಸಿಂಚನ 1 ವರ್ಷದ ಹಿಂದಷ್ಟೇ ಮದುವೆಯಾಗಿದ್ದರು. ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಂಜುನಾಥ್ ಇಂದು ಕೆಲಸ ನಿಮಿತ್ತ ಗುಜರಾತ್ಗೆ ತೆರಳಬೇಕಿತ್ತು. ಆದರೆ ವಿಧಿಯಾಟ ತುಂಬು ಗರ್ಭಿಣಿ ಸಿಂಚನ ಮಗುವಿನೊಂದಿಗೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಭೀಕರ ಅಪಘಾತದಲ್ಲಿ ಪವಾಡ ರೀತಿಯಲ್ಲಿ ಸಣ್ಣ ಪುಟ್ಟ ಗಾಯಗಳಿಂದ ಪತಿ ಮಂಜುನಾಥ್ ಪಾರಾಗಿದ್ದು, ತುಂಬು ಗರ್ಭಿಣಿ ಪ್ರೀತಿಯ ಹೆಂಡತಿಯ ಅಪಘಾತ ಕಣ್ಣೆದುರಲ್ಲೇ ನೋಡಿ ನರಳಾಡುವ ಘಟನೆ ಮನಕುಲುಕುವಂತಿದೆ. ಈ ದಂಪತಿಗಳು ನೆಲಮಂಗಲ ತಾಲೂಕಿನ ತೋಟನಹಳ್ಳಿ ಗ್ರಾಮದವರು. ಪತಿ ಮಂಜುನಾಥ್ ಕೆಲಸದ ನಿಮಿತ್ತ ಗುಜರಾತ್ ಪ್ರಯಾಣ ಹಿನ್ನೆಲೆ ಪತ್ನಿ ಸಿಂಚನ ದೇವಸ್ಥಾನದಲ್ಲಿ ಪೂಜೆಗಾಗಿ ಪ್ರಾರ್ಥಿಸಿದ್ದರಂತೆ. ಪೂಜೆ ಮುಗಿಸಿಕೊಂಡು ಮನೆಗೆ ವಾಪಸ್ ತೆರಳುವ ವೇಳೆ ಹಿಂಬದಿಯಿಂದ ಬಂದ ಯಮಸ್ವರೂಪಿ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಈ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. ಮುದ್ದಾದ ಮಗು ಹೆಂಡತಿಗೆ ತನ್ನ ಮನೆಯಲ್ಲಿ ಶ್ರೀಮಂತ ಕಾರ್ಯಕ್ರಮ ಮಾಡುವ ಸಾಕಷ್ಟು ಕನಸನ್ನ ಕಂಡಿದ್ದು, ವಿಧಿಯಾಟಕ್ಕೆ ತಾಯಿ ಕಣ್ಣು ಬಿಡದ ಮಗು ಸಾವನ್ನಪ್ಪಿದ್ದು ಕುಟುಂಬಕ್ಕೆ ಆಘಾತ ಬಡಿದಂತಾಗಿದೆ. ಇನ್ನು ನೆಲಮಂಗಲ ಸಂಚಾರಿ ಪೊಲೀಸರು ಅಪಘಾತಕ್ಕೆ ಕಾರಣವಾದ ಲಾರಿ ಹಾಗೂ ಚಾಲಕನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಸರ್, ಇವತ್ತು ಬೆಳಿಗ್ಗೆ 7:30 ಏನಾಗಿದೆ ಅಂತ ಹೇಳಿದ್ರೆ ಗಂಡ ಹೆಂಡತಿ ಇಬ್ರು ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರಕ್ಕೆ ಅಂತ ಹೋಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇವರು LML ಕೆಲಸ ಮಾಡ್ತಾ ಇದ್ದಿದ್ದು. ಇವ್ರನ್ನ 3 ತಿಂಗಳು ಮಟ್ಟಿಗೆ ಗುಜರಾತ್ ಟ್ರೈನಿಂಗಿಗೆ ಅಂತ ಮಾಡಿದ್ದಾರೆ. ಇವತ್ತು 10 ಗಂಟೆಗೆ ಅವ್ನು ಗುಜರಾತ್ ಟ್ರೈನಿಂಗ್ ಹೊಡಬೇಕಾಗಿತ್ತು. ಅಷ್ಟೊತ್ತಿಗೆ ಹೆಂಡತಿ ಮಿಸಸ್ ಪ್ರೆಗ್ನೆಂಟ್ ಇದ್ರು. ನೆಕ್ಸ್ಟ್ ವೀಕಲ್ಲಿ ಏನೋ ಶ್ರೀಮಂತನ ಮಾಡಬೇಕು ಅಂದ್ಕೊಂಡಿದ್ರು. ಕಂಪ್ನಿಯಲ್ಲಿ ಹೋಗ್ಲೇಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತೇಳಿ ಇವರು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಆ ಕಡೆಯಿಂದ ಬರ್ತಾ ಇರ್ಬೇಕಾದ್ರೆ ಎಡೆಹಳ್ಳಿ ಡೌನಲ್ಲಿ ಒಂದು ಬಸ್ಸು ಲಾರಿ ಲೈಟ್ ಆಕ್ಸಿಡೆಂಟ್ ಆಗಿ ನಿಂತ್ಕೊಂಡಿತ್ತು. ಇವರು ಸೈಡಿಂದ ತಗೊಂಡು ಹೋಗೋಕೆ ಅಂತ ಬಂದಿದ್ದಾರೆ. ಲಾರಿ ಅವನು ಬ್ರೇಕ್ ಹೊಡೆದಿಲ್ಲ, ಏನು ಮಾಡಿಲ್ಲ. ತುಂಬ ಓವರ್ ಸ್ಪೀಡಲ್ಲಿ ಬಂದು ಇವ್ರು ಹೊಡೆದೇಟ್ಕೆನೆ ಈತ ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಬಿದ್ದಿದ್ದಾನೆ ಫುಟ್ಪಾತ್ಗೆ. ಆತ ಅಮ್ಮ ರೈಟ್ ಸೈಡಿಗೆ ಬಿದ್ದುಬಿಟ್ಟು ಚಕ್ರದ ಅಡೆ ಸಿಕ್ಬಿಟ್ಟು 2 ಚಕ್ರ ಮೇಲೆ ಎತ್ಬಿಟ್ಟು ತಲೆಯೆಲ್ಲ ಫುಲ್ ಪುಡಿಯಾಗಿ ಆ ಅಮ್ಮ ಪ್ರೆಗ್ನೆನ್ಸಿ ಇತ್ತು. ಮಗುನು ಅಲ್ಲೇ ಹೊಟ್ಟೆ ಓಪನ್ ಆಗಿ ಮಗುನು ಈಚೆ ಬಂದು ಹೆಣ್ಮಗು ಅದು ಕೂಡ ತೀರೋಗ್ಬಿಟ್ಟಿದೆ. ತುಂಬಾ ದುಃಖಕರವಾದ ಘಟನೆ ಇದು. ಹೆಚ್ಚಿನ ಗಾಡಿಯಲ್ಲಿ ಈ ನಡುವೆ ಅಂತೂ ಏನು ನಮ್ಮ ದೊಡ್ಡ ಹೆವಿ ವೆಹಿಕಲ್ ಟಿಪ್ಪರ್ ಲಾರಿಗಳು ಅದೇನು ಗಾಡಿ ಕಂಟ್ರೋಲ್ ಇರಲ್ಲ. ಗಾಡಿ ಸ್ವಲ್ಪ ಹೈಟಲ್ಲಿ ಇರುತ್ತೆ. ಲೆಫ್ಟಲ್ಲಿ ಏನು ಹೋಗ್ತಾರೆ, ರೈಟಲ್ಲಿ ಏನು ಅಂತ ಅವ್ರು ನೋಡೋದೇ ಇಲ್ಲ, ಕಾಣಿಸೋದಿಲ್ಲ. ಈ ಸುಮಾರು ಕಡೆ ಆಕ್ಸಿಡೆಂಟ್ಗಳು ಸಾಕಷ್ಟಾಗಿ ತುಂಬ ಸ್ಪಾಟ್ಗಳಾಗ್ತಾ ಇದೆ. ಹಂಗಾಗಿ ಅವ್ರಿಗೆ ಏನಾದ್ರು ಸ್ವಲ್ಪ ಎಲ್ಲ ವೆಹಿಕಲ್ಸ್ ಅವ್ರಿಗೆ ವೇಗ ಮಿತಿ ಫಿಕ್ಸ್ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಗುರುಪ್ರಕಾಶ್ ಅಂದ್ಬಿಟ್ಟು ಅಂತ ಸರ್, ತೋಟನಹಳ್ಳಿಯಿಂದ ಶಿವಗಂಗೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಬರಬೇಕಾದ್ರೆ ದಾಬಸ್ಪೇಟೆ ಮೇಲೆ ಬಂದ್ವಿ. ಹೈವೇಲಿ ಬರಬೇಕಾದ್ರೆ ಕೆಂಪಳ್ಳಿ ಹತ್ರ ಲಾರಿ ಒಂದು ಬಂದು ಹಿಂದೆ ಹೊಡೆದು ಟಿಪ್ಪರ್ ಲಾರಿ ಒಂದು ಬಂದು ಮೇಲೆ ಹತ್ತು ಸರ್. ನಾನು ಹೆಂಡ್ರ ತೀರ್ಕೋಗ್ಬಿಟ್ಟು
8 ಈ 17 ತುಂಬಿದ್ರು 9ಕ್ಕೆ ಬೀಳೋದು. 17ನೇ ತಾರೀಕು ಕಂಪ್ಲೀಟ್ ಆಗಿದ್ರು 9ನೇ ತಿಂಗಳಿಗೆ ಬೀಳೋದು.